ಕಡೆ ಈಗ ವರ್ಲ್ಡ್ ಕಪ್ ಅಲ್ಲಿ ಸಂಜು ಸ್ಯಾಮ್ಸನ್ ಸಖತ್ತಾಗಿ ಆಡಿದ್ರು, ನಮ್ಮ ಭಾರತ ತಂಡದ ಗೆಲುವಿಗೆ ಅವರು ಪ್ರಮುಖ ಪಾತ್ರನ ವಹಿಸಿದ್ರು. ಆದ್ರೆ IPL ಅಲ್ಲಿ ಅವರು ಏನು ಆಡ್ತಾ ಇಲ್ಲ, ಹೀಗಾಗಿ ಇವತ್ತಾದ್ರೂ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಸುತ್ತಾ ಹೇಗೆ? ಆ ತಂಡನೇ ನಮ್ಗೆ ಸಂಜು ಸ್ಯಾಮ್ಸನ್ ಇದಾನೆ ಅನ್ನುವಂತ ಒಂದು ದೊಡ್ಡ ತಲೆ ಮೇಲೆ ಕಿರೀಟ ಇಟ್ಕೊಂಡಿರ್ತಾರಲ್ಲ ಹಂಗೆ ಇಟ್ಕೊಂಡ್ ಬಂದ್ಬಿಟ್ಟಿದ್ರಿ ಈ ಸರಿ. ಬಟ್ ಸಂಜು ಸ್ಯಾಮ್ಸನ್ 2 ಸರಿನೂ ಕೈ ಕೊಟ್ಬಿಟ್ರು. ಆ ಎಲ್ಲೋ ಜರ್ಸಿ ಹಾಕಿದ್ರೆ ಹಂಗಾಗತ್ತೋ ನನಗೂ ಗೊತ್ತಿಲ್ಲ. ಅವರು ಇಂಡಿಯನ್ ಟೀಮ್ ಅಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ಆಡಿದ್ರು, ಮರ್ಯಾದೆ ಉಳಿದಿತ್ತು ಅವ್ರದ್ದು. ನಾವು ಅನ್ಕೊಂಡಿದ್ವಿ ಸಂಜು ಕಂಬ್ಯಾಕ್ ಆದ್ರು ಇನ್ನೆಲ್ಲ T20 ಇರ್ತಾರೆ ಅಂತ. ಬಟ್ IPL ಆಧಾರಿತ ಮೇಲೆ ನೆಕ್ಸ್ಟ್ ಏನಾದ್ರು ಮ್ಯಾಚ್ ಗಳಿಗೆ ಸೆಲೆಕ್ಟ್ ಮಾಡಿದ್ರೆ ಸಂಜು ಸ್ಯಾಮ್ಸನ್ ನ ತಗೊಳಕ್ಕೆ ಬರಲ್ಲ, ಆ ತರ ಪರ್ಫಾರ್ಮೆನ್ಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಆಡದೆ ಹೋದ್ರು RR ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. RR ತುಂಬಾ ಅದನ್ನೇ ಹೇಳ್ತಾ ಇದೀನಿ, ಎಲ್ಲೋ ಜರ್ಸಿ ಹಾಕಿದಾಗಿಂದನೇ ಅವರು ಅಟರ್ ಫ್ಲಾಪ್. ಇವತ್ತು ಏನಾದ್ರು ಫ್ಲಾಪ್ ಆದ್ರೆ ಸಂಜು ಸ್ಯಾಮ್ಸನ್ ನ ದಯವಿಟ್ಟು 2 ಮ್ಯಾಚ್ ಕೂರಿಸ್ಕೊಂಡ್ಬಿಡಿ, ಯಾಕಂದ್ರೆ ಪಾಪ ಅವ್ನ್ ಮರೇನಾದ್ರೂ ಉಳಿಯುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ಹಂಗಂತ ಹೋಲಿಸ್ಕೊಂಡ್ರೆ ಬೇರೆಯವರು ಎಂತ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ. ಗಾಯಕ್ವಾಡ್ ನೋಡಿ 2 ಡಕ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಒಂದು 20-22 ಸರಾಸರಿಯಲ್ಲೇ ಬ್ಯಾಟ್ ಮಾಡಿದ್ದಾರೆ ಅವರು. ಅವ್ರನ್ನ ಮತ್ತೆ ಓಪನಿಂಗ್ ಸ್ಲಾಟ್ ನಲ್ಲಿ ಆಡಿಸ್ತಾ ಇದ್ದಾರೆ. ಪ್ರತಿಯೊಂದು ತಂಡದಲ್ಲೂ ಕೂಡ ಓಪನರ್ಸ್ ಗಳು ಹೆಂಗಿದ್ದಾರೆ ಅಂದ್ರೆ ಘಟಾನುಘಟಿಗಳು 5 ಓವರಲ್ಲಿ 70, 80, 90 ರನ್ ಹೊಡೆಯುವಂತವ್ರು ಇದ್ದಾರೆ. ಈ ತಂಡದಲ್ಲಿ 23 ಹೊಡೆಯೋಕ್ಕೂ 24 ಹೊಡೆಯೋದಕ್ಕೂ ತಿನ್ಕಾಡ್ತವ್ರೆ ಅಂತ ಓಪನರ್ಸ್ ಗಳು ಇದ್ದಾರೆ.